चिटगुप्पा के तहसीलदार मंजुनाथ पांचाल ने बताया कि कर्नाटक सरकार के निर्देशानुसार चिटगुप्पा तालुके के किसान व आम जनता को जानकारी दी कि खेती की जमीन के मालिक की मौत के बाद उनके वारिस अपना मालिकाना हक ई पावती आंदोलन के जरिए अपने नाम पर आसानी से ट्रांसफर कर सकते हैं। इस सेवा का लाभ उठाने के लिए आज ही बताए गए दस्तावेज लेकर अपने स्थानीय ग्राम प्रशासन अधिकारी के कार्यालय जाकर ई पावती आंदोलन के जरिए अपनी जमीन ट्रांसफर करने के लिए तालुका के सभी लोगों को सूचित किया जाता है। चिटगुप्पा से अजीम की रिपोर्ट। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ನಾನು ಮಂಜುನಾಥ್ ಪಂಚಾಳ್ ತಹಶೀಲ್ದಾರರು ಚುಡುಗುಪ್ಪ। ಈ ಚುಡುಗುಪ್ಪ ತಾಲೂಕಿನ ಎಲ್ಲ ಸಾರ್ವಜನಿಕರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಮಾನ್ಯ ಕರ್ನಾಟಕ ಸರ್ಕಾರದ ನಿರ್ದೇಶನದಂತೆ ಚುಡುಗುಪ್ಪ ತಾಲೂಕಿನ ಎಲ್ಲ ರೈತರು ಸಾರ್ವಜನಿಕರ ಗಮನಕ್ಕೆ ತರಬಯಸುವುದೇನೆಂದರೆ, ಕೃಷಿ ಜಮೀನಿನ ಮಾಲೀಕರು ಮೃತರಾದಲ್ಲಿ ಅಥವಾ ಮರಣ ಹೊಂದಿದ್ದಲ್ಲಿ ಅವರ ವಾರಸುದಾರ ಹೆಸರಿಗೆ ಹಕ್ಕು ಬದಲಾವಣೆ ಮಾಡುವ ಪ್ರಕ್ರಿಯೆಯನ್ನು ಸುಲಭವಾಗಿ ಮತ್ತು ಯಾವುದೇ ರೀತಿಯ ಶುಲ್ಕವಿಲ್ಲದೆ ಮತ್ತು ನಿಗದಿತ ಅವಧಿಯಲ್ಲಿ ಅಂದರೆ 15 ದಿನಗಳ ಒಳಗಾಗಿ ಅವರ ಮೃತ ಪಟ್ಟೆದಾರರ ವಾರಸುದಾರ ಹೆಸರಿಗೆ ನಾವು ಉಚಿತವಾಗಿ ವಿರಸತ್ ಹಕ್ಕು ಬದಲಾವಣೆ ಅಥವಾ ಪಾವತಿ ಆಂದೋಲನದ ಮೂಲಕ ಹಕ್ಕು ಬದಲಾವಣೆ ಮಾಡಲು ನಾವು ಜಾರಿಯಲ್ಲಿರುತ್ತದೆ। ಆದ್ದರಿಂದ ಈ ಚುಡುಗುಪ್ಪ ತಾಲೂಕಿನ ಎಲ್ಲ ಸಾರ್ವಜನಿಕರು ನಮ್ಮ ಗ್ರಾಮ ಮಟ್ಟದ ಆಡಳಿತಾಧಿಕಾರಿ ಅಂದರೆ ತಲಟಿಯವರಿಗೆ ತಮ್ಮ ವಾರಸುದಾರ ಸಂಬಂಧಪಟ್ಟ ದಾಖಲಾತಿಗಳಾದ ಮೃತ ಪಟ್ಟೆದಾರರ ಮರಣ ಪ್ರಮಾಣಪತ್ರ ಮತ್ತು ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ಸಂಖ್ಯೆ, ವಂಶಾವಳಿ, ಪಾಣಿ ಮತ್ತು ಯಾವ ವಂಶಾವಳಿ ಕಡ್ಡಾಯವಾಗಿ ಆರ್ ಡಿ ಸಂಖ್ಯೆ ಇರುವ ವಂಶಾವಳಿ ತಾವು ಗ್ರಾಮಾಡಳಿತಾಧಿಕಾರಿ ನೀಡಿ ಉಚಿತವಾಗಿ ಈ ಪಾವತಿ ಆಂದೋಲನದ ಮುಖಾಂತರ ತಮ್ಮ ಮೃತರ ಹೆಸರಿನಲ್ಲಿದ್ದಂಥ ಎಲ್ಲ ಜಮೀನುಗಳನ್ನು ತಮ್ಮ ವಾರಸರ ಹೆಸರಿಗೆ ಹಕ್ಕು ಬದಲಾವಣೆ ಮಾಡಿಕೊಳ್ಳಲು ಒಂದು ಒಳ್ಳೆಯ ಅವಕಾಶವಿದೆ। ತಾವು ಕೂಡಲೇ ನಮ್ಮ ಇಲಾಖೆಯ ಗ್ರಾಮಾಡಳಿತಾಧಿಕಾರಿಗೆ ಭೇಟಿ ನೀಡಿ ಈಗಾಗಲೇ ಹೇಳಲಾದ ಎಲ್ಲ ದಾಖಲೆಗಳನ್ನು ಕೊಟ್ಟು ಉಚಿತವಾಗಿ ಮತ್ತು ಶೀಘ್ರಗತಿಯಾಗಿ ತಮ್ಮ ಹೆಸರಿಗೆ ಪಾವತಿ ಹಕ್ಕು ಬದಲಾವಣೆ ಮಾಡಿಕೊಳ್ಳಲು ಈ ಮೂಲಕ ಕೋರುತ್ತೇನೆ। ಧನ್ಯವಾದಗಳು।